ಸರ್ವೆಗಳ ಆಧಾರದಲ್ಲಿ ನನಗೆ ಹಾವೇರಿಯ ಟಿಕೆಟ್ ಸಿಕ್ಕಿದೆ. ಹೈಕಮಾಂಡ್ ನಿರ್ಧಾರವನ್ನು ನಾವು ಒಪ್ಪಿಕೊಳ್ಳಬೇಕು. ಈಶ್ವರಪ್ಪ ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ವೆಯ ಆಧಾರದಲ್ಲಿ ನನಗೆ ಹಾವೇರಿಯ ಟಿಕೆಟ್ ಸಿಕ್ಕಿದೆ. ಹೈಕಮಾಂಡ್ ನಿರ್ಧಾರ ಮಾಡಿದೆ, ಆ ನಿರ್ಧಾರವನ್ನು ನಾವು ಒಪ್ಪಿಕೊಳ್ಳಬೇಕು ಅಂತ ಹೇಳಿ ಬಸವರಾಜ ಬೊಮ್ಮಾಯಿ ಈಶ್ವರಪ್ಪ ಅವರು ಕೊಟ್ಟಂತ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರನ್ನ ಬ್ಲೇಮ್ ಮಾಡುವ ಪ್ರಶ್ನೆ ಅಲ್ಲ ಇದು. ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ ಅವರ ತೀರ್ಮಾನಕ್ಕೆ ನಾವು ಬದ್ಧ. ಈಶ್ವರಪ್ಪ ಅವರ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಅವರನ್ನ ಕಣಕ್ಕಿಳಿಸಲಾಗಿದೆ. ಬಿಎಸ್ವೈ ವಿರುದ್ಧ ಗುಡುಗಿದ್ರು ಈಶ್ವರಪ್ಪ ಅವರು. ಬಿಎಸ್ವೈ ನನ್ನ ಮಗನಿಗೆ ಟಿಕೆಟ್ ಕೊಡಿಸಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ರು. ಈ ಆರೋಪಕ್ಕೆ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇಂದ್ರ ನಿನ್ನೆ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು, ಅಮಿತ್ ಶಾ ಅವರು ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಸದಾಕಾಲ ನನಗೆ ರಾಜಕೀಯವಾಗಿ ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡೆಯಲು ಮತ್ತು ಕೃತಜ್ಞತೆಯನ್ನು ಹೇಳಲು ನಾನು ಬಂದಿದ್ದೆ. ನನಗೆ ಗೆದ್ದು ಬರುವಂಥ ಎಲ್ಲ ಆಶೀರ್ವಾದವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಪ್ರಚಾರಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅನಿವಾರ್ಯ ಇದೆ, ನೀನು ನಿಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದರು. ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತೇ ಹೇಳಿದ್ರು ಅವರು, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಏನು ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ. ನನ್ನ ಆರೋಗ್ಯ ಖಂಡಿತವಾಗೂ ಮೊದಲಿನ ಥರ ಇಲ್ಲ. ಆದರೂ ಕೂಡ ಜವಾಬ್ದಾರಿ ಬಂದಾಗ, ಕೆಲಸ ಬಂದಾಗ ಕೆಲಸ ಮಾಡುವಂಥ ಒಂದು ಎಲ್ಲ ಶಕ್ತಿ ನನ್ನಲ್ಲಿದೆ. ನಿನ್ನೆ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು ತುಮಕೂರಿನಿಂದ ನನಗೆ ವರಿಷ್ಠರು ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಬಿಎಸ್ ಯಡಿಯೂರಪ್ಪ, ವಿಜಯೇಂದ್ರ ಅವರ ಸಹಕಾರವನ್ನ ಕೋರಿದ್ದೇನೆ ಅಂತ ಹೇಳಿ ಬಿಎಸ್ವೈ ಭೇಟಿ ಬಳಿಕ ಸೋಮಣ್ಣ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ನನ್ನ ಪರವಾಗಿ ಪ್ರಚಾರವನ್ನ ಕೈಗೊಳ್ತಾರೆ, ಮಾಧುಸ್ವಾಮಿ ಅವರ ಜೊತೆಗೂ ನಾನು ಮಾತಾಡ್ತೀನಿ ಅಂತ ಹೇಳಿ ನ್ಯೂಸ್ 18ಗೆ ತುಮಕೂರು ಬಿಜೆಪಿ ಅಭ್ಯರ್ಥಿಯಾಗಿರುವ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರನ್ನ ನಮ್ಮ ರಿಪೋರ್ಟರ್ ಮಾತನಾಡಿಸಿದ್ದಾರೆ, ನೋಡೋಣ. ನಮ್ಮ ಜೊತೆಗೆ ತುಮಕೂರು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರಿದ್ದಾರೆ. ಸರ್, ಯಡಿಯೂರಪ್ಪನವರು ಭೇಟಿ ಮಾಡಿದ್ರಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸಹಕಾರ ಕೇಳಿದ್ರಿ. ಇದು ಬಾರಿ ಕೂಡ ತುಮಕೂರಿಂದ ಕೇಳಿದಿರಾ ಯಡಿಯೂರಪ್ಪನವರ ಸಹಕಾರ, ವಿಜೇಂದ್ರ ಅವರ ಸಹಕಾರವನ್ನ ಸರ್ ತುಮಕೂರಿಂದ ಸ್ಪರ್ಧೆ ಬಗ್ಗೆ? ಸರ್, ಪಾರ್ಟಿ ಆದ್ಮೇಲೆ ನಮ್ಮ ಕರ್ತವ್ಯ ಅದನ್ನ ಮಾಡಿದ್ದೀನಿ. ಒಳ್ಳೇದಾಗುತ್ತೆ. ಈಗ ಅಲ್ಲಿ ಮಾಧುಸ್ವಾಮಿ ಅವರು ಕೂಡ ಟಿಕೆಟ್ ಅನ್ನ ಕೇಳಿದ್ರಿ ಸರ್. ಈಗ ಅವ್ರ ಜೊತೆ ಮಾತಾಡ್ತೀರಾ ಸರ್? ನಾಳೆ ಹೋಯ್ತಾ ಇದ್ದೀನಿ ಒಂದೇ ಕನ್ನಡಿಯಪ್ಪ. ಅವರೇ ಹೇಳಿದ್ದಾರೆ, ಅಣ್ಣ ಸುಷಣ್ಣ ಮಾಧುಸ್ವಾಮಿನ ಹೇಳವ್ರೆ, ನಾನು ವಿಘ್ನೇಶ್ವರ, ಅವ್ರ ಷಣ್ಮುಖ ಅಂತ, ಸುಬ್ರಹ್ಮಣ್ಯ ಅಂತ. ಸುಬ್ರಹ್ಮಣ್ಯ ಸುತ್ಕೊಂಡು ಹೋಯ್ತೀನಿ ಅಣ್ಣ, ವರಸಿದ್ಧಿ ವಿನಾಯಕ ಎಲ್ಲ ಸಂಕಷ್ಟ ಬಗೆಹರಿಸಪ್ಪ ಅಂತ ಅವನಿಗೆ ಕೇಳ್ತೀನಿ. ಅವ್ನು ಸುತ್ಬಿಡ್ತೀನಿ ನಾನು. ಮುದ್ದನಮೇಗೌಡರ ಬಗ್ಗೆ ಭಯ ಏನಾರು ಇದೆಯಾ ಸರ್? ಆತಂಕ ಇದೆ ಸರ್? ನಡಿಯಪ್ಪ ನೀನು ಸರಿ, ಇಂತ ನನಗೇನಾಗುತ್ತಲ್ಲ ಅದಲ್ಲ, ಅವೆಲ್ಲ ಕೇಳಬಾರ್ದು. ನಡ್ರಿ, ನಾನೇನು ಚೂರು ಮಾತಾಡ್ತೀನಿ. ಇದಿಷ್ಟು ಸೋಮಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.